ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಓಕೆನಾ, ನಿಮಗೆ ಈಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ನಾನು ಕೆಲವೊಂದಿಷ್ಟು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ, ನೀವೇನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಆಗಲಿ, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ ಆಗಲಿ, ಅಥವಾ ಸೀಟ್ ಅಲಾಟ್ಮೆಂಟ್ ಯಾರಿಗಾಗಿಲ್ವೋ ಅವರಿಗಾಗಲಿ, ಸೊ ಎಲ್ಲ ತರದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನೇನೆಲ್ಲ ಪಾಯಿಂಟ್ಸ್ ಅನ್ನ ನಿಮ್ಮ ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು, ಜೊತೆಗೆ ಆಪ್ಷನ್ ಎಂಟ್ರಿಯನ್ನ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆಯಿಂದನೇ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು. 3ನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ನೆನ್ನೆನೆ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಟ್ಟು ಲಾಗಿನ್ ಆಗ್ತೀರಾ. ಆದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಸೊ ನಿನ್ನೆ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ 750 ರೂಪೀಸ್ ಫೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ತೋರಿಸ್ತಿತ್ತಂತೆ. ಸೊ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಸರಿಪಡಿಸ್ತಾರೆ, ನೀವು ಮತ್ತೆ ಏನ್ ಫೀಸ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ನೆನ್ನೆ ನೈಟು ಕಮೆಂಟ್ಸ್ ಅನ್ನ ಮಾಡಿದ್ರೆ. ಸೊ ಈಗ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು 3ನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ಜೊತೆಗೆ ನಿಮ್ಗೆ ಲಾಸ್ಟ್ ಡೇಟ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂತ ಅಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ನಿಮ್ಗೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಲ್ಲಿಯ ತನಕ ಕೊಟ್ಟಿದ್ದಾರೆ, 8ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ, ಅಂದ್ರೆ ನಿಮ್ಗೆ ಸೋಮವಾರ ಮಧ್ಯಾಹ್ನ 2 ಗಂಟೆವರೆಗೂ ಕೊಟ್ಟಿರುವಂತದ್ದು. ಕಾಲಾವಕಾಶ ತುಂಬಾ ಕಡಿಮೆ ಇದೆ. ನಾನು ಈ ಹಿಂದೆನೆ ತಿಳಿಸ್ಕೊಟ್ಟಿದ್ದೆ, ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಶುರು ಆಯ್ತು ಅಂತ ಅಂದ್ರೆ ಒಂದು 2 ಡೇಸ್ ಒಳಗಡೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಈಗ ನಿಮ್ಗೆ 2 ಡೇಸ್ ಒಳಗಡೆ ಕ್ಲೋಸ್ ಆಗುತ್ತೆ. ಓಕೆನಾ, ಸೊ ಇದು ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಡೇಟ್ ಅಂಡ್ ಹಾಗೆ ಆಪ್ಷನ್ ಎಂಟ್ರಿ ಲಿಂಕ್ ಲಾಸ್ಟ್ ಡೇಟ್. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಏನೆಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಸ್ಟೂಡೆಂಟ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಅನ್ನ ಪೇ ಮಾಡ್ತಾನೆ. ಫೀಸ್ ಅನ್ನ ಪೇ ಮಾಡಿ ಸೀಟ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದಾನೆ. ಈಗ ಥರ್ಡ್ ರೌಂಡ್ ಬಂದಿದೆಯಾ, ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ರೆ, ಈಗ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಏನಾಗಿತ್ತು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ, ಅದರ ಮೇಲೆ ಇರುವಂತಹ ಎಲ್ಲಾ ಕಾಲೇಜಸ್ ಹಂಗೆ ಇರುತ್ತೆ. ಜೊತೆಗೆ ಅದರ ಕೆಳಗಡೆ ಇರುವಂತಹ ಕಾಲೇಜಸ್ ಎಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ಈಗ ಮೇಲೆ ಇರುವಂತಹ ಎಲ್ಲಾ ಕಾಲೇಜಸ್ ನಿಮ್ಗೆ ಹಂಗೆ ಇರುತ್ತಲ್ಲ, ಅದ್ರಲ್ಲಿ ಬೇಕಿದ್ರೆ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂತಂದ್ರೆ ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ಪ್ರಿಯಾರಿಟಿ ನಂಬರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಡಿಲೀಟ್ ಮಾಡ್ಬೇಕು ಅಂತಂದ್ರೆ ಡಿಲೀಟ್ ಅನ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಸರ್ ನಾನು ಇನ್ನೂ ಹೈಯರ್ ಕಾಲೇಜಸ್ ಅನ್ನ ಇಟ್ಕೊಂಡಿದ್ದೆ, ಬಟ್ ಆ ಕಾಲೇಜಸ್ ಬಂದ್ಬಿಟ್ಟು ನನ್ನ ಒಂದು ಕಾಲೇಜ್ ಲಿಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿತ್ತು ಅಲ್ಲಿ ಕೆಳಗಡೆ ಲಿಸ್ಟ್ ಅಲ್ಲಿ ಇದ್ದೋಗಿದಾವೆ ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ ನಿಮ್ಗೂ ಗೊತ್ತು, ಒಂದು ಗುಡ್ ನ್ಯೂಸ್ ಬಂದಿರುವಂತದ್ದು. ನೀವೀಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಸೀಟ್ ಹೋಲ್ಡ್ ಅಲ್ಲಿ ಇದೆ, ಅದರ ಮೇಲೆ ನಿಮ್ಗೆ ಬೇಕಿರುವಂತಹ ಎಲ್ಲಾ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಕಾಲೇಜಸ್ ಆಡ್ ಮಾಡೋ ಆಪ್ಷನ್ ಇರೋದ್ರಿಂದ ನೀವೀಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸ್ವಲ್ಪ ಕೂತ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಕೊಟ್ಟು, ಇದಕ್ಕಿಂತ ಟಾಪ್ ಕಾಲೇಜ್ ಯಾವ್ದಿದೆ, ಇದಕ್ಕಿಂತ ಒಳ್ಳೆ ಕಾಲೇಜ್ ಯಾವ್ದಿದೆ, ಇದಕ್ಕಿಂತ ಒಳ್ಳೆ ಕೋರ್ಸ್ ಇರುವಂತದ್ದು ಯಾವ್ದಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಲೀಸ್ಟ್ ಮಾಡ್ಕೊಂಡು ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ ನೀವು ಎಷ್ಟು ಕಾಲೇಜಸ್ ಅನ್ನು ಬೇಕೋ ಆಡ್ ಮಾಡಬಹುದು, ಎಷ್ಟು ಬ್ರಾಂಚಸ್ ಬೇಕೋ ಆಡ್ ಮಾಡಬಹುದು. ಇಲ್ಲಿ ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಸೊ ಹಾಗಾಗಿ ನೀವು ನಿಮಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡುವಂತದ್ದು, ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ, ಕಾಲೇಜಸ್ ಅನ್ನ ಆಡ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ದಯವಿಟ್ಟು ಸಹ ನೀವು ಯಾವ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವುದೇ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೂ ಹೋಗೋದಕ್ಕೆ ರೆಡಿ ಇರಬೇಕು. ಯಾಕಂತ ಅಂದ್ರೆ ನೀವೇನೆಲ್ಲ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ನೀವು ಸೀಟ್ ಹೋಲ್ಡ್ ಮಾಡಿದಿರಾ, ಮೇಲೆ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡಿದಿರಾ, ನಿಮಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ. ಸೊ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ ನೀವು ಹೋಲ್ಡ್ ಮಾಡಿರುವಂತಹ ಸೀಟೇ ನಿಮಗೆ ಬಂತಾ, ನೀವು ಅದಕ್ಕೆ ಡೈರೆಕ್ಟ್ ಆಗಿ ಇನ್ನೇನ್ ಮಾಡ್ತೀರಾ, ನೆಕ್ಸ್ಟ್ ಪ್ರೊಸೀಜರ್ ಹೋಗಿ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ತೀರಾ. ಇಲ್ಲ ನೀವು ಈಗ ಮೇಲೆ ಆಡ್ ಮಾಡಿರುವಂತಹ ಯಾವ್ದಾದ್ರು ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ, ನೀವು ಕಂಪಲ್ಸರಿ ಅಡ್ಮಿಷನ್ ಅನ್ನ ತಗೊಳ್ಳೇಬೇಕು. ಅವಾಗ ನೀವು ರಿಸಲ್ಟ್ ಬಂದಿದ್ದಾದ್ಮೇಲೆ ನನಗೆ ಇದು ಬೇಡ, ನಾನು ಹೋಲ್ಡ್ ಮಾಡ್ಕೊಂಡಿರುವಂತಹ ಸೀಟಿಗೆ ನಾನು ಅಡ್ಮಿಷನ್ ತಗೋತೀನಿ ಅಂತ ಅಂದ್ರೆ ಕೆಎ ಕಡೆಯಿಂದ ಯಾವುದೇ ತರಹದ ಅವಕಾಶ ಇಲ್ಲ. ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಸೀಟ್ ನಿಮಗೆ ಸಿಗುತ್ತೋ ಅದೇ ಒಂದು ಸೀಟ್ಗೆ ನೀವು ಅಡ್ಮಿಷನ್ ಅನ್ನ ತಗೋಬೇಕಾಗುತ್ತೆ. ಈಗ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆ ಸೀಟಿಗೆ ನೀವು ಹೋಗೋದಕ್ಕೆ ಇಷ್ಟ ಇರುತ್ತೆ, ಇಷ್ಟ ಅಂತಲ್ಲ ನೀವು ಹೋಗ್ಲೇಬೇಕು, ಅದಕ್ಕೆ ನೀವು ಹೋಗ್ತೀರಾ. ಅವಾಗ ನೀವೇನ್ ನೋಡ್ಕೋತೀರಾ, ಫೀಸ್ ಡಿಫ್ರೆನ್ಸಿಯೇಷನ್ ಅನ್ನ ನೋಡ್ಕೋತೀರಾ. ಈಗ ನೀವು ಹೋಲ್ಡ್ ಮಾಡಿರುವಂತ ಕೋರ್ಸ್ ಫೀಸ್ ಎಷ್ಟಿತ್ತು, ಇವಾಗ ಸಿಕ್ಕಿರುವಂತ ಫೀಸ್ ಎಷ್ಟಿದೆ ಅಂತ ನೀವು ನೋಡ್ಕೋತೀರಾ. ಇವಾಗ ಸಿಕ್ಕಿರುವಂತ ಫೀಸ್ ಏನಾದ್ರೂ ತುಂಬಾ ಕಡಿಮೆ ಇದೆ, ನಾನು ಸೆಕೆಂಡ್ ರೌಂಡ್ ಅಲ್ಲಿ ಫೀಸ್ ತುಂಬಾ ಜಾಸ್ತಿ ಪೇ ಮಾಡಿದ್ದೀನಿ ಅಂತ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅಮೌಂಟ್ ಖಂಡಿತವಾಗ್ಲೂ ರಿಫಂಡ್ ಆಗುತ್ತೆ. ಇಲ್ಲ ನೀವು ಸೆಕೆಂಡ್ ರೌಂಡ್ ಸೀಟ್ ಹೋಲ್ಡ್ ಮಾಡಿದಾಗ ಅಲ್ಲಿ ಫೀಸ್ ತುಂಬಾ ಕಡಿಮೆ
ಇತ್ತು, ಇವಾಗ ಸಿಕ್ಕಿರುವಂತ ಕೋರ್ಸ್ ಫೀಸ್ ತುಂಬಾ ಜಾಸ್ತಿ ಇದೆ ಅಂತ ಅಂದ್ರೆ ಎಷ್ಟು ಫೀಸ್ ಜಾಸ್ತಿ ಇದೆಯೋ ರಿಮೈನಿಂಗ್ ಅಮೌಂಟ್ ಅಷ್ಟು ಮಾತ್ರ ಪೇ ಮಾಡ್ತೀರಾ. ನಿಮ್ಗೆ ಫೀಸ್ ಅಲ್ಲಿ ಯಾವುದೇ ತರದ ಮೋಸ ಆದ್ರೆ ಆಗೋದಿಲ್ಲ. ಓಕೆನಾ, ಇದು ನಿಮಗೆ ತುಂಬಾ ಕನ್ಫ್ಯೂಸ್ ಆದ್ರೆ ಇತ್ತು, ಹಾಗಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ಗೆ ಎಲ್ಲ ತರದ ಪ್ರಿಕಾಷನ್ಸ್ ಅನ್ನ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್, ಅಲ್ಲಿ ನೀವು ಚಾಯ್ಸ್ 3 ನ ಸೆಲೆಕ್ಟ್ ಮಾಡಿದೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಿ ಈಗ ನೀವು ಥರ್ಡ್ ರೌಂಡ್ ಗೆ ಬಂದಿರುವಂತದ್ದು. ನೀವು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಾಗಿನ್ ಆದಾಗ ನೀವು ಚಾಯ್ಸ್ 3 ಕೊಟ್ಟು ಯಾವ ಒಂದು ಕಾಲೇಜನ್ನ ಡಿಲೀಟ್ ಮಾಡಿದ್ರೋ ಆ ಕಾಲೇಜ್ ಮಾತ್ರ ಡಿಲೀಟ್ ಆಗಿದೆ. ಉಳಿದಿರುವಂತಹ ಎಲ್ಲಾ ಕಾಲೇಜಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲೇ ಇದೆ. ಸೊ ಈಗ ನೀವೇನ್ ಮಾಡ್ಬೇಕು, ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಅನ್ವಾಂಟೆಡ್ ಕಾಲೇಜಸ್ ಅಂತ ನಿಮ್ಗೆ ಯಾವ್ದಾದ್ರು ಅನ್ಸಿದೆ, ನನಗೆ ಇದಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ, ಬೈ ಮಿಸ್ ಆಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಆಡ್ ಮಾಡಿದೀನಿ, ಇದು ನನಗೆ ಬೇಡ ಅನ್ನೋಂಥ ಕಾಲೇಜಸ್ ಅನ್ನ ದಯವಿಟ್ಟು ಎಷ್ಟು ಕಾಲೇಜಸ್ ನೀವು ಬೇಡ ಅಂತ ಅನ್ಕೋತಿದ್ದೀರೋ ಅಷ್ಟು ಕಾಲೇಜಸ್ಗೆ 00 ಅಂತ ಕೊಟ್ಟು ಡಿಲೀಟ್ ಮಾಡ್ಬಿಡಿ. ಓಕೆನಾ, ಡಿಲೀಟ್ ಮಾಡಿದ ಆದ್ಮೇಲೆ ಮತ್ತೆ ಏನ್ ಮಾಡ್ತೀರಾ, ಪ್ರಿಯಾರಿಟಿ ನಂಬರ್ಸ್ ಆರ್ಡರ್ ವೈಸ್ ಕೊಡ್ಬೇಕಾ, ಆರ್ಡರ್ ವೈಸ್ ಕೊಡಿ. ಇನ್ನೂ ಮಾಡಿಫಿಕೇಶನ್ಸ್ ಮಾಡ್ಬೇಕಾ, ಮಾಡಿಫಿಕೇಶನ್ಸ್ ಅನ್ನ ಮಾಡಿ. ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಬೇಕು, ಯಾವ್ದಾದ್ರು ಕಾಲೇಜಸ್ ಅನ್ನ ಆಡ್ ಮಾಡೋದು ಮಿಸ್ ಮಾಡಿದ್ರೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಓಕೆನಾ, ಈಗ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು ನಾನು ಲಾಸ್ಟ್ ಅಲ್ಲೇ ಆಡ್ ಮಾಡ್ಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡು ಅದಕ್ಕೆ ಪ್ರಿಯಾರಿಟಿ ನಂಬರ್ ನೀವು ಯಾವ ರೀತಿ ಕೊಡ್ತೀರಾ ಆ ರೀತಿ ಅಲಾಟ್ಮೆಂಟ್ ಆಗ್ತಾ ಬರುತ್ತೆ. ಫಸ್ಟ್ ಕಾಲೇಜ್ ಯಾವುದು, ಸೆಕೆಂಡ್ ಕಾಲೇಜ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಕಾಲೇಜಸ್ ಅನ್ನ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ನೀವು ಫಸ್ಟ್ ಕಾಲೇಜಸ್ ಅನ್ನ ನೀಟಾಗಿ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ನೀವು ಅಷ್ಟೇ, ಈಗ ನೀವು ಆಪ್ಷನ್ ಎಂಟ್ರಿ ಎಲ್ಲ ಒಂದು ಚೇಂಜಸ್ ಅನ್ನ ಮಾಡ್ತೀರಾ, ಎಲ್ಲ ಕಾಲೇಜಸ್ ಅನ್ನ ಆಡ್ ಮಾಡ್ತೀರಾ, ಕೆಲವೊಂದನ್ನ ಡಿಲೀಟ್ ಮಾಡ್ತೀರಾ, ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜಸ್ ಮಾಡ್ತೀರಾ. ಫೈನಲ್ ಪ್ರಿಂಟ್ ಔಟ್ ತಗೊಳ್ಳೋ ಟೈಮಿಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವುದೇ ಕಾಲೇಜಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ನಾನು ಹೋಗ್ತೀನಿ ಅನ್ನುವಂತಹ ಮೈಂಡ್ ಸೆಟ್ ಇರಬೇಕು. ಅಂಡ್ ಅಂತ ಕಾಲೇಜಸ್ ಮಾತ್ರ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ನಿಮಗೆ ಎಷ್ಟು ಕಾಲೇಜಸ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅಷ್ಟು ಕಾಲೇಜಸ್ ಅಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆದ್ರೂ ನಾನು ಹೋಗ್ತೀನಿ ಅನ್ನೋಂಥದ್ದನ್ನ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಡಿ. ಯಾಕಂತ ಅಂದ್ರೆ ಥರ್ಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಫರ್ದರ್ ಚಾಯ್ಸ್ ಎಂಟ್ರಿ ಆಗ್ಲಿ ಅಥವಾ ಮತ್ತೊಂದಾಗ್ಲಿ ಇಲ್ಲ, ನೀವು ಥರ್ಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾನು ಹೋಗಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ನೀವು 5 ಟೈಮ್ಸ್ ಆಫ್ ಕೋರ್ಸ್ ಫೀಸ್ ಪೆನಾಲ್ಟಿನ ಪೇ ಮಾಡಬೇಕು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಈಗಾಗಲೇ ಕೆ ಅವರು ತಿಳಿಸ್ಕೊಟ್ಟಿರೋದ್ರಿಂದ ಈ ಯಾವ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಅಂತಂದ್ರೆ ಆ ರೀತಿ ಮಾಡಿ. ಈಗ ನೀವು 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಿರ್ತೀರ, ನಿಮ್ಮಲ್ಲಿ ಸಾಮಾನ್ಯವಾಗಿ ಡೌಟ್ ಇದ್ದೇ ಇರುತ್ತೆ. ಈಗ ನಾನು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀನಿ, ನನಗೆ ಅಕಸ್ಮಾತ್ ಆಗಿ ಏನಾದ್ರು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಆ 10,000 ರೂಪೀಸ್ ಹೋದಂಗೆನಾ, ನನಗೆ ಮತ್ತೆ ವಾಪಸ್ ಬರಲ್ವಾ ಅಂತ ನೀವು ಕೇಳಬಹುದು. ನೋಡಿ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮಗೆ ಏನಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ನೀವೇನ್ ಪೇ ಮಾಡಿದೀರಾ ಆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ನಿಮಗೆ ವಾಪಸ್ ಬರುತ್ತೆ. ಈಗ ನೀವು ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಿದಿರಾ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲಿ ನೀವು ಹೋಗ್ತೀರಾ, ಕೋರ್ಸ್ ಫೀಸ್ ನೋಡಿದ್ರೆ 1,12,000 ಇರುತ್ತೆ. ಅವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ 10,000 ರೂಪೀಸ್ ಅನ್ನ ಬಿಟ್ಟು ಜಸ್ಟ್ 1,02,000 ರೂಪೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಓಕೆನಾ, ನಾನು ಎಕ್ಸಾಂಪಲ್ ಮೂಲಕ ಹೇಳಿದೆ, ನಿಮ್ಮ ಕೋರ್ಸ್ ಫೀಸ್ 45,000 ಇದೆಯಾ ನೋಡ್ಕೊಳ್ಳಿ, 1,21,000 ಇದೆಯಾ ನೋಡ್ಕೊಳ್ಳಿ, ಅದರಲ್ಲಿ ನಿಮ್ಮ ಒಂದು 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಅನ್ನ ಬಿಟ್ಟು ನೀವು ರಿಮೈನಿಂಗ್ ಅಮೌಂಟ್ ಅನ್ನಾದ್ರೆ ಪೇ ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಗಿ ಏನಾದ್ರೂ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಅಡ್ಮಿಷನ್ ಅನ್ನ ತಗೊಂಡ್ಲಿಲ್ಲ ಅಂತ ಅಂದ್ರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ವೇಸ್ಟ್ ಆಗುತ್ತೆ, ಅಂದ್ರೆ ನಿಮಗೆ ವಾಪಸ್ ಬರಲ್ಲ, ಜೊತೆಗೆ ನೀವು ಮತ್ತೆ ಫೈನ್ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೆಎ ಕಡೆಯಿಂದ ತಿಳಿಸ್ಕೊಟ್ಟಿರುವಂತದ್ದು. ಅಂಡ್ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಸೇಫರ್ ಸೈಡ್ ಅಲ್ಲಿ ಇರಬೇಕು ಅಂತ ಅಂದ್ರೆ ಬೇಕಿರುವಂತ ಕಾಲೇಜಸ್ ಅನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಓಕೆನಾ, ಅಂಡ್ ನೆಕ್ಸ್ಟ್ ಇನ್ನ ಸ್ಟೂಡೆಂಟ್ಸ್ ಇರುವಂತದ್ದು ಯಾರಿಗಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ ಇರುವಂತದ್ದು. ಓಕೆನಾ, ಸೊ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಜೊತೆಗೆ ಇನ್ನೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅಂತ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಈ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡಿರೋದಿಲ್ಲ, ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡಿರೋದಿಲ್ಲ ಅಥವಾ ಅಡ್ಮಿಷನ್ ತಗೊಂಡಿರೋದಿಲ್ಲ, ಚಾಯ್ಸ್ ಟು ಸೆಲೆಕ್ಟ್ ಮಾಡಿರ್ತಾರೆ, ಫೀಸ್ ಪೇ ಮಾಡಿರಲ್ಲ, ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ, ಫೀಸ್ ಪೇ ಮಾಡಿರಲ್ಲ. ಸೊ ಇಂತಹ ಸ್ಟೂಡೆಂಟ್ಸ್ ಗೆ ಕೆಎ ಕಡೆಯಿಂದ ಮತ್ತೆ ಒಂದು ಅವಕಾಶ ಕೊಟ್ಟಿರುವಂತದ್ದು. ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ಯಾರಾದ್ರೆ ಈ ತರ ಮಿಸ್ಟೇಕ್ಸ್ ಮಾಡಿದಾರ, ಇವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲಾ ಕಾಲೇಜಸ್ ಅನ್ನ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಈ ಹಿಂದೆ ಮಾಡಿರುವಂತಹ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವ ಯಾವುದೇ ಕಾಲೇಜಸ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಪ್ಷನ್ ಎಂಟ್ರಿ ಕಾಲೇಜಸ್ ಅನ್ನ ಆದ್ರೆ ಆಡ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಕಾಶನ್ ಡೆಪಾಸಿಟ್ ಪೇ ಮಾಡೋದಕ್ಕೆ ನಿಮ್ಗೊಂದು ಆಪ್ಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ ಒಂದ್ಸರಿ ನೀವೇನ್ ಟ್ರೈ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಸೆಕೆಂಡ್ ರೌಂಡ್ ಆಗಿದ್ದ ಆದ್ಮೇಲೆ ಆ ಒಂದು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅಂಡ್ ಹಾಗೇನು ಸಹ ಇಲ್ಲಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಒಂದು ಲಿಂಕ್ ಆದ್ರೆ ಕೊಟ್ಟಿದ್ರಲ್ವಾ, ಆ ಲಿಂಕ್ ಮೇಲೆ ಹೋಗಿ ಒನ್ಸ್ ನೀವಾದ್ರೆ
ಚೆಕ್ ಮಾಡಿ. ಅಲ್ಲಿ ಚೆಕ್ ಮಾಡಿದಾಗ ಏನಾದರೂ ತೋರಿಸಿದ್ಯಾನೋ ನೀವು ಒನ್ಸ್ ಅದನ್ನ ನನಗೆ ಕನ್ಫರ್ಮ್ ಮಾಡಿ. ಯಾಕಂತ ಅಂದ್ರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು, ಹಾಕ್ತೀನಿ. UGCET 2025 ಆಯ್ಕೆ ಪ್ರವೇಶ ಶುಲ್ಕ ಪಾವತಿ ಮತ್ತು ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇತ್ತಲ್ವಾ, ಆ ಲಿಂಕ್ ಮೇಲೆ ಹೋಗಿ ಒಂದ್ಸಲಿ ಟ್ರೈ ಮಾಡಿ. ಕಾಶ್ ಅಂಡ್ ಡೆಪಾಸಿಟ್ ಅಂತ ಆಪ್ಷನ್ ತೋರಿಸ್ತಾ ಇದೆಯೋ ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಕಾಶ್ ಅಂಡ್ ಡೆಪಾಸಿಟ್ ತೋರಿಸಿದೆಯೋ ನೋಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಕಾಶ್ ಅಂಡ್ ಡೆಪಾಸಿಟ್ ಪೇ ಮಾಡೋದಕ್ಕೂ ನಾಳೆವರೆಗೂ ಟೈಮ್ ಇರುವಂತದ್ದು. ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹಾಕ್ತಿದೆ ನಾನು ಕಾಶ್ ಅಂಡ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂತ ಅಂದ್ರೂ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಬಟ್ ನೀವೇನಾದ್ರೂ ಕಾಶ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿಲ್ಲ ಅಂತ ಅಂದ್ರೆ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಯನ್ನ ಕನ್ಸಿಡರೇಷನ್ ಗೆ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು KE ಕಡೆಯಿಂದ ತಿಳಿಸ್ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಅಲ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಯಾರಿಗಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ಜೊತೆಗೆ ಯಾರಾದ್ರೆ ಒಂದು ಚಾಯ್ಸ್ ಎಂಟ್ರಿ ಮಾಡಕ್ಕಾಗದೆ ಇಲ್ಲ ಅಂತಂದ್ರೆ ಅಡ್ಮಿಷನ್ ತಗೊಳಕ್ಕಾಗದೆ ಸೀಟ್ ಅಲಾಟ್ಮೆಂಟ್ ಆಗಿದ್ರು, ಮಿಸ್ಟೇಕ್ಸ್ ಅನ್ನ ಮಾಡಿದ್ರು, ನೀವೇನ್ ಮಾಡ್ಬೇಕು, ಇವಾಗ ಫಸ್ಟ್ ಕಾಶ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡ್ಕೊಂಡು ನಿಮಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ನೀವು ಈ ಹಿಂದೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಏನ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ರಿ ಒಂದ್ ಕಾಲೇಜನ್ನು ಸಹ ಇರೋದಿಲ್ಲ. ಇವಾಗ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಅನ್ನು ಮಾತ್ರ ಆಡ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಆಡ್ ಮಾಡ್ಕೋಬಹುದು, ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಸೊ ನೀವೇನ್ ಮಾಡ್ತೀರಾ, ನಿಮ್ಗೆ ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಅನ್ನ ಬ್ರಾಂಚಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಸೀಟ್ ಸಿಗುವಂತ ಪಾಸಿಬಿಲಿಟೀಸ್ ತುಂಬಾ ಇದೆ. ಅಂಡ್ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 8000 ಸೀಟ್ಸ್ ಏನೋ ಇನ್ನೂ ಉಳಿದಿದಾವೆ ಅಂತ ಹೇಳ್ಬಿಟ್ಟು KE ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರ, ಬೆಟರ್ ಕಾಲೇಜ್ ಹುಡುಕ್ತಿರೋಂಥವ್ರಿಗೆ ಬೆಟರ್ ಕಾಲೇಜ್ ಸಿಗುತ್ತೆ. ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗದೆ ಇರುವಂತ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಪಾಸಿಬಿಲಿಟೀಸ್ ತುಂಬಾ ಆದ್ರೆ ಆಗಿರುವಂತದ್ದು. ಓಕೆನಾ? ಸೊ ಇದು ಎಲ್ಲಾ ತರದ ಆಪ್ಷನ್ ಎಂಟ್ರಿ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಇಂಫರ್ಮೇಟಿವ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಫರ್ಮೇಟಿವ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಸಪೋರ್ಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.